9ನೇ ತರಗತಿಯ ಎರಡನೇ ಗದ್ಯ ಬೆಳಗಿನ ತಾಣ ಜಯಪುರ ಅಂತೇಳಿ. ಇದು ಪ್ರವಾಸ ಕಥನ. ಪ್ರವಾಸ ಕಥನ ಅಂತ ಹೇಳಿದ್ರೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಇದೊಂದು ಪ್ರಮುಖ ಪ್ರಕಾರ. ಹಾಗೆಯೇ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರವಾಸ ಕಥನಕ್ಕೆ ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟ ಸ್ಥಾನಮಾನ ಇದೆ. ಪ್ರವಾಸ ಅಂತ ಹೇಳಿದ್ರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ನಾವು ಪ್ರಯಾಣ ಮಾಡ್ತೀವಲ್ಲ, ಅದನ್ನ ಪ್ರವಾಸ ಅಂತ ಕರಿತೀವಿ. ಇನ್ನು ಪ್ರಯಾಣ ಬೇರೆ, ಪ್ರವಾಸ ಬೇರೆ. ಪ್ರಯಾಣಕ್ಕೂ ಪ್ರವಾಸಕ್ಕೂ ಏನು ವ್ಯತ್ಯಾಸ? ಯಾರು ಹೇಳ್ತೀರಾ? ಪ್ರಯಾಣ ಅಂದ್ರೆ ಸುಮ್ಮನೆ ಹೋಗ್ತೀವಿ, ಏನು ಗುರಿ ಉದ್ದೇಶಗಳು ಇರೋದಿಲ್ಲ. ಆದ್ರೆ ಪ್ರವಾಸಕ್ಕೆ ನಿರ್ದಿಷ್ಟವಾದ ಗುರಿ ಉದ್ದೇಶಗಳು ಇರ್ತವೆ. ಇನ್ನು ಶಾಲೆಯಿಂದ ಪ್ರವಾಸ ಹೋಗ್ತೀವಪ್ಪ ನೋಡಿ, ಪ್ರವಾಸ ಹೋಗೋದಕ್ಕೆ ಯೋಜನೆ ಹಾಕೊಳ್ತೀವಿ. ಯಾವ್ಯಾವ ಊರಿಗೆ ಹೋಗ್ಬೇಕು, ಎಷ್ಟು ಗಂಟೆಗೆ ಯಾವ ಸ್ಥಳವನ್ನು ತಲುಪಬೇಕು, ಎಲ್ಲಿ ಉಪಹಾರ ಮಾಡಬೇಕು, ಎಲ್ಲಿ ಊಟ ಮಾಡಬೇಕು, ಎಲ್ಲಿ ರಾತ್ರಿ ಉಳ್ಕೊಳ್ಬೇಕು, ಅದಕ್ಕೆ ಬೇಕಾದಂಥ ಎಲ್ಲ ಯೋಜನೆಗಳನ್ನ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತೀವಿ. ಆಮೇಲೆ ಅಲ್ಲಿ ಏನೇನನ್ನ ನೋಡಬೇಕು, ಅದರಿಂದ ಏನನ್ನು ಕಲಿತೀವಿ. ಸೊ ಹೀಗೆ ಗುರಿ ಉದ್ದೇಶಗಳನ್ನ ಇಟ್ಟುಕೊಂಡು ಹೋಗುವಂಥದ್ದು ಪ್ರವಾಸ. ಏನಿಲ್ಲಪ್ಪ, ಸುಮ್ಮನೆ ಹಸಿಕೆರಿಗೆ ಹೋದೆ, ಅಂಗಡಿಗೆ ಹೋದೆ, ದಿನಸಿ ಸಾಮಾನು ತಗೊಂಡೆ, ತರಕಾರಿ ತಗೊಂಡೆ, ವಾಪಸ್ ಬಂದೆ. ಇದು ಪ್ರಯಾಣ. ಅರ್ಥ ಆಯ್ತಾ? ಪ್ರಯಾಣಕ್ಕೂ ಪ್ರವಾಸಕ್ಕೂ ವ್ಯತ್ಯಾಸ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರವಾಸ ಕಥನ ತನ್ನದೇ ಆಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಪಡ್ಕೊಂಡು ನೋಡಿ, ನಾವು ಪ್ರವಾಸವನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಹೋಗ್ತೀವಿ. ವಿದ್ಯಾಭ್ಯಾಸ ಮಾಡೋದಕ್ಕೆ ಹೋಗ್ತೀವಿ ಪ್ರವಾಸ, ವಿದೇಶಕ್ಕೆ ಹೋಗ್ತೀವಿ, ಅಮೆರಿಕಕ್ಕೆ ಹೋಗಿ ಓದ್ತಾರೆ ಕೆಲವರು, ಡೆಲ್ಲಿಗೆ ಹೋಗ್ತಾರೆ, ಚೆನ್ನೈಗೆ ಹೋಗ್ತಾರೆ, ಕೇರಳಕ್ಕೆ ಹೋಗ್ತಾರೆ, ಇನ್ನೆಲ್ಲ ಹೋಗ್ತಾರೆ. ಒಂದು ಶೈಕ್ಷಣಿಕ ಉದ್ದೇಶ. ಎರಡನೇದು ಧಾರ್ಮಿಕ ಭಾವನೆ, ಅಂದ್ರೆ ದೇವರ ದರ್ಶನ ಮಾಡೋದಕ್ಕೆ ಹೋಗ್ತೀವಿ, ಧಾರ್ಮಿಕ ಆಚರಣೆಗಳನ್ನು ಮಾಡೋದಕ್ಕೆ ಧರ್ಮಸ್ಥಳಕ್ಕೆ ಹೋಗ್ತೀವಿ, ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ, ತಿರುಪ್ತಿಗೆ ಹೋಗ್ತೀವಿ, ಅಥವಾ ನಮ್ಮ ಮನೆ ದೇವರಿಗೆ ಹೋಗ್ತೀವಿ. ನೋಡಿ, ಧಾರ್ಮಿಕ ಭಾವನೆಗೆ ಹೋಗ್ತೀವಿ. ಪ್ರಕೃತಿ ವೀಕ್ಷಣೆ, ಪ್ರಕೃತಿನ ನೋಡೋದಕ್ಕೂ ನಾವು ಪ್ರವಾಸ ಹೋಗ್ತೀವಿ. ಜೋಗಕ್ಕೆ ಹೋಗ್ತೀವಿ ನೋಡಿ, ಎತ್ತರದಿಂದ ಬೀಳ್ತಕ್ಕಂಥ ಜಲಪಾತದ ನೀರನ್ನು ನೋಡೋದಕ್ಕೆ ಹೋಗ್ತೀವಿ. ಅರ್ಥ ಆಯ್ತಾ? ಇನ್ನೆಲ್ಲೋ ಬಂಡೀಪುರಕ್ಕೆ ಹೋಗ್ತೀವಿ ನೋಡಿ, ಪ್ರಕೃತಿಯನ್ನು ವೀಕ್ಷಣೆ ಮಾಡೋದಕ್ಕೂ ಪ್ರವಾಸ ಮಾಡ್ತೀವಿ, ಉನ್ನತ ವಿದ್ಯಾಭ್ಯಾಸ ಮಾಡೋದಕ್ಕೂ ಪ್ರವಾಸ ಮಾಡ್ತೀವಿ, ಧಾರ್ಮಿಕ ಕಾರಣಗಳಿಗೂ ಪ್ರವಾಸ ಮಾಡ್ತೀವಿ, ವ್ಯಾಪಾರಕ್ಕಾಗಿ ಪ್ರವಾಸ ಮಾಡ್ತೀವಿ. ಇಲ್ಲಿಂದ ದುಬೈಗೆ ಹೋಗ್ತಾರೆ, ಅಲ್ಲೇನೋ ವ್ಯಾಪಾರ ಮಾಡ್ತಾರೆ, ಬಾಂಬೆಗೆ ಹೋಗ್ತಾರೆ. ಹೀಗೆ ಅನೇಕ ಉದ್ದೇಶಗಳನ್ನು ಇಟ್ಟುಕೊಂಡು ಪ್ರವಾಸ ಮಾಡ್ತೀವಿ. ದೇಶ ವಿದೇಶಗಳನ್ನು ನೋಡಬೇಕು ಅಂತ ಹೋಗ್ತೀವಿ, ಅಮೆರಿಕಕ್ಕೆ ಹೋಗ್ತಾರೆ. ಅರ್ಥ ಆಯ್ತು ನೋಡಿ, ಬೇರೆ ಬೇರೆ ದೇಶಗಳನ್ನು ನೋಡಬೇಕು. ಅಲ್ಲಿಯ ಜೀವನ ಕ್ರಮ ಹೇಗಿರುತ್ತೆ, ಅಲ್ಲಿಯ ಸಂಸ್ಕೃತಿ ಏನು, ಅಲ್ಲಿಯ ನಾಗರಿಕತೆ ಏನು, ಅಲ್ಲಿಯ ವಿದ್ಯಾಭ್ಯಾಸ ಏನು. ಸೊ ಹೀಗೆ ಅನೇಕ ಉದ್ದೇಶಗಳನ್ನು ಇಟ್ಟುಕೊಂಡು ನಾವು ಪ್ರವಾಸವನ್ನು ಮಾಡ್ತೀವಿ. ಇಂತಹ ಪ್ರವಾಸದಲ್ಲಿ 3 ವಿಧಿಗಳನ್ನು ಗಮನಿಸ್ತೀವಿ ನಾವು. ಸ್ಥಳೀಯ ಪ್ರವಾಸ ಒಂದನೇದು, ಎರಡನೇದು ದೇಶೀಯ ಪ್ರವಾಸ, ಮೂರನೇದು ಅಂತರ್ದೇಶೀಯ ಪ್ರವಾಸ. ಸ್ಥಳೀಯ ಅಂದ್ರೆ ನಮ್ಮ ರಾಜ್ಯದಲ್ಲೇ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಂಪೆಗೆ ಹೋಗ್ತೀವಿ, ಬೇಲೂರಿಗೆ ಹೋಗ್ತೀವಿ, ಹಳೆಬೀಡಿಗೆ ಹೋಗ್ತೀವಿ, ಮೈಸೂರಿಗೆ ಹೋಗ್ತೀವಿ, ಬೆಂಗಳೂರಿಗೆ ಹೋಗ್ತೀವಿ. ಹಿಂಗೆ ನಮ್ಮ ರಾಜ್ಯದೊಳಗೆ ನಾವು ಪ್ರವಾಸ ಮಾಡಿದರೆ ಅದನ್ನ ಸ್ಥಳೀಯ ಪ್ರವಾಸ ಅಂತ ಕರಿತೀವಿ. ನಮ್ಮ ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯಕ್ಕೆ ಹೋದ್ರೆ, ನಮ್ಮ ದೇಶದೊಳಗೆ, ಭಾರತ ದೇಶದ ಒಳಗೆ ತಿರುಪತಿಗೆ ಹೋಗ್ತೀವಿ, ಚೆನ್ನೈಗೆ ಹೋಗ್ತೀವಿ, ಕಲ್ಕತ್ತಾ ಹೋಗ್ತೀವಿ, ಡೆಲ್ಲಿಗೆ ಹೋಗ್ತೀವಿ. ಇದನ್ನ ದೇಶೀಯ ಪ್ರವಾಸ ಕಥನ ಅಂತ ಕರಿತೀವಿ, ದೇಶದೊಳಗೆ ಹೋಗುವಂತಹ ಪ್ರವಾಸ. ಇನ್ನು ಮೂರನೇದು ಅಂತರ್ದೇಶೀಯ ಪ್ರವಾಸ, ಅಂದ್ರೆ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಪ್ರವಾಸ ಹೋಗೋದು. ಅಮೆರಿಕ, ಜಪಾನ್, ಜರ್ಮನಿ, ಚೀನಾ, ಇಟಲಿ, ಸ್ವಿಟ್ಜರ್ಲ್ಯಾಂಡ್. ಹೀಗೆ ಪ್ರವಾಸ ಕಥನದಲ್ಲಿ ನಾವು 3 ಭಾಗವನ್ನು ನೋಡ್ಕೊಳ್ತೀವಿ. ಒಂದು ಸ್ಥಳೀಯ ಪ್ರವಾಸ ಕಥನ, ದೇಶೀಯ ಪ್ರವಾಸ ಕಥನ, ಹಾಗೆಯೇ ಅಂತರ್ದೇಶೀಯ ಪ್ರವಾಸ ಕಥನ. ಇಲ್ಲಿ ಮೊದಲನೇದಾಗಿ ನಾವು ಈ ಪ್ರವಾಸ ಕಥನವನ್ನು ಬರೆದಿರುವಂತವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಡಾಕ್ಟರ್ ಕೆ ಶಿವರಾಮ ಕಾರಂತ. ಪೂರ್ಣ ಹೆಸರು ಕೆ ಶಿವರಾಮ ಕಾರಂತ. ಲೇಖನ ಪರಿಚಯವನ್ನು ಮೊದಲು ನೋಡೋಣ.
ಇದರ ಪರೀಕ್ಷೆ ಕೇಳ್ತಾರೆ 3 ಅಂಕಕ್ಕೆ. ಲೇಖನ ಪರಿಚಯ 3 ಅಂಕ, ಕವಿ ಪರಿಚಯ 3 ಅಂಕ, ಇಬ್ಬರು ಕೇಳ್ತಾರೆ 6 ಅಂಕ. ಒಬ್ರು ಕವಿಗಳನ್ನು ಕೇಳ್ತಾರೆ, ಒಬ್ರು ಲೇಖಕರನ್ನು ಕೇಳ್ತಾರೆ. ಶಿವರಾಮ್ ಕಾರಂತರು ಕ್ರಿಸ್ತ ಶಕ 1902ರಲ್ಲಿ ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಜನಿಸಿದರು. ಕೆ ಅಂದ್ರೆ ಕೋಟಾ. ಎಷ್ಟರಲ್ಲಿ? 1902ರಲ್ಲಿ ಇವತ್ತಿನ ಉಡುಪಿ ಜಿಲ್ಲೆಯ ಕೋಟಾ ಎನ್ನುವಂತಹ ಗ್ರಾಮದಲ್ಲಿ ಜನಿಸಿದರು. ಅದಕ್ಕೆ ಕೆ ಅಂದ್ರೆ ಕೋಟಾ ಅಂತ. ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿರುವ ಇವರ ಚೋಮನದುಡಿ, ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, ಅಳಿದ ಮೇಲೆ ಕಾದಂಬರಿಗಳು ಪ್ರಸಿದ್ಧವಾಗಿವೆ. ಸಾಹಿತ್ಯದ ಅನೇಕ ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ. ಕಾದಂಬರಿಗಳನ್ನು ಬರೆದಿದ್ದಾರೆ, ಕಥೆಗಳನ್ನು ಬರೆದಿದ್ದಾರೆ, ಪ್ರವಾಸ ಕಥನವನ್ನು ಬರೆದಿದ್ದಾರೆ. ಹೀಗೆ ಸಾಹಿತ್ಯದ ಯಕ್ಷಗಾನ, ಜನಪದ ಕೃತಿಗಳನ್ನು ಬರೆದಿದ್ದಾರೆ. ಈ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿರ್ತಕ್ಕಂಥ ಶಿವರಾಮ್ ಕಾರಂತರ ಪ್ರಸಿದ್ಧ ಕಾದಂಬರಿಗಳು: ಒಂದು ಚೋಮನದುಡಿ, 2ನೇದು ಮರಳಿ ಮಣ್ಣಿಗೆ, 3ನೇದು ಬೆಟ್ಟದ ಜೀವ, ಅಳಿದ ಮೇಲೆ. ಅದರಲ್ಲಿ ಮರಳಿ ಮಣ್ಣಿಗೆ ಕಾದಂಬರಿಯನ್ನು ಓದಿದೆ, ತುಂಬ ಅದ್ಭುತವಾದ ಕಾದಂಬರಿ. ಹಾಗೆಯೇ ಹಸಿವು, ಆವು, ಕವಿ, ಕರ್ಮ ಇವು ಕಥಾ ಸಂಕಲನಗಳು, ಕಥೆ ಪುಸ್ತಕಗಳು. ಮೊದಲು ಹೇಳಿದವು ಕಾದಂಬರಿ, ಈಗ ಹೇಳ್ತಾ ಇರೋದು ಕಥೆ ಪುಸ್ತಕ. ಕಥಾ ಸಂಕಲನ ಅಂದ್ರೆ ಪದ ಅರ್ಥ ಮಾಡ್ತೀವಿ. ಕತೆ ಸಂಕಲನ ಅಂದ್ರೆ ಕೂಡಿಸೋದು ಒಟ್ಟಿಗೆ. ಸಂಕಲನ ವ್ಯವಕಲನ ಅಂತೀರಿ ನೀವು ಗಣಿತದಲ್ಲಿ. ಸಂಕಲನ ಅಂದ್ರೆ ಕೂಡಿಸೋದು, ವ್ಯವಕಲನ ಅಂದ್ರೆ ಕಳೆಯೋದು. ಅಂದ್ರೆ ಒಬ್ಬ ಲೇಖಕ ಬೇರೆ ಬೇರೆ ಸಂದರ್ಭದಲ್ಲಿ ಕಥೆಗಳನ್ನು ಬರೆದಿರ್ತಾರೆ. ಇವತ್ತಿನ ಕತೆ ಬರೆದಿದ್ದೀನಿ, ಇನ್ನೊಂದು ದಿವಸ ಬಿಟ್ಟು ಇನ್ನೊಂದು ಕತೆ ಬರೀತೀನಿ. ಯಾಕಂದ್ರೆ ಕತೆ ಬರೆಯೋಕ್ಕೆ ಒಂದು ಇಂಪ್ರೆಷನ್ ಬೇಕು, ಇನ್ಸ್ಪಿರೇಷನ್ ಬೇಕು. ನಾನು ಯಾವುದೋ ಒಂದು ಪ್ರವಾಸ ಹೋಗಿದ್ದೆ, ಜೋಗಕ್ಕೆ ಹೋದೆ, ಅಲ್ಲಿ ನನಗೇನೋ ಒಂದು ಭಾವನೆ ಬಂತು, ಅದ್ರ ಬಗ್ಗೆ ಕತೆ ಬರೆದೆ. ಇನ್ನೊಂದು 15 ದಿವಸ ಬಿಟ್ಟು ಎಲ್ಲ ಮೈಸೂರಿಗೆ ಹೋದೆ, ಅಲ್ಲೇನೋ ಒಂದು ದೃಶ್ಯ ನೋಡಿದೆ, ಅದ್ರ ಬಗ್ಗೆ ಕತೆ ಬರೆದೆ. ಈಗ ಒಬ್ಬ ಲೇಖಕ ಬೇರೆ ಬೇರೆ ಸಂದರ್ಭಗಳಲ್ಲಿ ಬರೆದಿರುವಂತಹ ಒಂದು 10 ಕಥೆಗಳನ್ನ ಒಟ್ಟು ಮಾಡಿ ಒಂದು ಪುಸ್ತಕ ಮಾಡಿದ್ರೆ ಅದನ್ನ ಕಥಾ ಸಂಕಲನ. ಅದೇ ರೀತಿ ಕವನ ಸಂಕಲನ ಅಂದ್ರೂ ಅಷ್ಟೇ. ಒಬ್ಬ ಕವಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಪದ್ಯಗಳನ್ನು ಬರೆದಿರ್ತಾರೆ, ಕವನಗಳನ್ನ. ಇವತ್ತೊಂದು, ನಾಳೆಗೊಂದು, ಮತ್ತೊಂದು, ಒಂದು ವಾರ ಬಿಟ್ಟು, 15 ದಿವಸ ಬಿಟ್ಟು, ಹಿಂಗೊಂದು ವರ್ಷದಲ್ಲಿ ಒಂದು 50 ಕವನ ಬರೆದಿರ್ತಾನೆ ಬಿಡಿ ಬಿಡಿಯಾಗಿ. ಆ ಎಲ್ಲ ಕವನಗಳನ್ನು ಒಟ್ಟುಗೂಡಿಸಿ ಒಂದು ಪುಸ್ತಕ ಮಾಡಿದ್ರೆ ಅದನ್ನೇನು ಕರಿತೀವಿ? ಕವನ ಸಂಕಲನ. ಈಗ ಇಲ್ಲಿ ಹಸಿವು, ಆವು, ಕವಿ, ಕರ್ಮ ಎನ್ನುವಂತ 4 ಕಥಾ ಪುಸ್ತಕಗಳನ್ನು ಬರೆದಿದ್ದಾರೆ. ರಾಷ್ಟ್ರಗೀತ ಸುಧಾಕರ ಮತ್ತು ಸೀಳ್ಗವನಗಳು ಇದು ಕವನ ಸಂಕಲನ, ಪದ್ಯದ ಪುಸ್ತಕ. ನಾಟಕ, ಹರಟೆ, ಬಾಲ ಸಾಹಿತ್ಯ, ವಿಜ್ಞಾನ ಸಾಹಿತ್ಯ, ನಿಘಂಟು ರಚನೆಯನ್ನು ಮಾಡಿರುವ ಇವರು ಅಬುವಿನಿಂದ ಬರಾಮಕ್ಕೆ, ಅಪೂರ್ವ ಪಶ್ಚಿಮ, ಅರಸಿಕರಲ್ಲ, ಪಾತಾಳಕ್ಕೆ ಪಯಣ ಮತ್ತು ಪ್ರವಾಸ ಕಥನಗಳು ಇಷ್ಟೆಲ್ಲ ಕೃತಿಗಳನ್ನು ಬರೆದಿದ್ದಾರೆ ಶಿವರಾಮ್ ಕಾರಂತರು. ಹಾಗೆ ಹುಚ್ಚು ಮನಸ್ಸಿನ 10 ಮುಖಗಳು ಎಂಬ ಆತ್ಮಕಥನ. ಆತ್ಮಕಥನ ಅಂದ್ರೇನು? ಒಬ್ಬ ವ್ಯಕ್ತಿ ತನ್ನ ಜೀವನದ ವೃತ್ತಾಂತವನ್ನ ತಾನೇ ಬರ್ಕೊಳ್ಳೋದು. ಸಾಮಾನ್ಯ ಜನ ಬರ್ಕೊಳ್ಳಕ್ಕಾಗಲ್ಲ ಆತ್ಮಕಥನವನ್ನ, ಯಾಕೆಂದ್ರೆ ಅವ್ರೇನು ಸಾಧನೆ ಮಾಡಿರಲ್ಲ ಸಾಮಾನ್ಯ ಜನಗಳು. ಇವಡಾದ ಅಬ್ದುಲ್ ಕಲಾಂ, ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಕುವೆಂಪು, ರಾಧಾಕೃಷ್ಣನ್ ಅವರು ಇವರೆಲ್ಲ ಆತ್ಮಕಥನ ಬರ್ಕೊಂಡಿದ್ದಾರೆ. ಯಾಕೆಂದ್ರೆ ಇವರು ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಆತ್ಮಕಥನವನ್ನು ಯಾವ ಬರ್ಕೊಳ್ತಾರೆ? ಕೊನೆಯ ಘಟ್ಟದಲ್ಲಿ 70 ವರ್ಷ 60 ವರ್ಷ ಆಗಿರುತ್ತಲ್ಲ, ದೊಡ್ಡ ಸಾಧನೆ ಮಾಡಿರ್ತಾರಲ್ಲ, ಆವಾಗ ಮುಂದಿನ ಬರುವ ಪೀಳಿಗೆಗೆ ಇನ್ಸ್ಪಿರೇಷನ್ ಆಗಲಿ, ವಿಶ್ವೇಶ್ವರಯ್ಯ ನಾನು ಇಷ್ಟು ಸಾಧನೆ ಮಾಡೋದಕ್ಕೆ ಏನೆಲ್ಲ ಮಾಡಿದೆ, ಎಷ್ಟು ಕಷ್ಟಪಟ್ಟೆ ಅನ್ನೋದನ್ನು ಬರೆದ್ರೆ ಅದನ್ನು ಓದೋರಿಗೆ ಏನಾಗುತ್ತೆ? ಮೋಟಿವೇಶನ್ ಆಗುತ್ತೆ. ಹೌದು, ಇವರು ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ, ನಾನು ಕಷ್ಟಪಡಬೇಕು, ನಾನು ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ ಅದು ನಮಗೆ ಇನ್ಸ್ಪಿರೇಷನ್ ಆಗುತ್ತೆ, ಸ್ಫೂರ್ತಿ ಆಗುತ್ತೆ. ಅದಕ್ಕೆ ಬರ್ಕೊಡ್ತಾರೆ. ಇದು ಆತ್ಮಕಥನ. ಅದೇ ಜೀವನ ಚರಿತ್ರೆ ಅಂತ ಬರುತ್ತೆ.
ಜೀವನ ಚರಿತ್ರೆ ಅಂದರೆ ಒಬ್ಬ ವ್ಯಕ್ತಿಯ ಜೀವನ ಸಾಧನೆಗಳನ್ನು ಮತ್ತೊಬ್ಬರು ಬರೆಯೋದು. ಈಗ ನಾನು ಕುವೆಂಪುರ ಬಗ್ಗೆ ಬರೋದೆ. ಕುವೆಂಪು ಬಾಲ್ಯ, ಅವ್ರು ಹುಟ್ಟಿದ್ದು, ಅವ್ರ ತಂದೆ ತಾಯಿ, ಊರು, ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, ಅವರು MA ಮಾಡಿದ್ದು, ಪ್ರೊಫೆಸರ್ ಆಗಿದ್ದು, ಅವರದಂಥ ಸಾಧನೆಗಳು, ಇದನ್ನ ನಾನು ಕುವೆಂಪು ಅವರಿಂದ ಕೇಳಿಕೊಂಡು ಬರದೆ ಅಂತ ಒಂದು ಜೀವನ ಚರಿತ್ರೆ, ಕುವೆಂಪುರವರ ಜೀವನ ಚರಿತ್ರೆ. ಅದೇ ಕುವೆಂಪುರವರು ಬರ್ಕೊಂಡ್ರು ಅಂದ್ರೆ ಆತ್ಮಚರಿತ್ರೆ. ಅಷ್ಟೇ ವ್ಯತ್ಯಾಸ. ಕುವೆಂಪುರವರು ಬರ್ಕೊಂಡಿದ್ದಾರೆ. ಆ ಪುಸ್ತಕದ ಹೆಸರು ನೆನಪಿನ ದೋಣಿಯಲ್ಲಿ. ನೆನಪಿನ ದೋಣಿಯಲ್ಲಿ. ಸೊ ಹಾಗೇನೆ ಆ ಪುಸ್ತಕದ ಹೆಸರು ಹುಚ್ಚು ಮನಸ್ಸಿನ 10 ಮುಖಗಳು ಅಂತೇಳಿ ಅವರ ಜೀವನದ ಆಖ್ಯಾನ, ಅವರೇ ಬರ್ಕೊಂಡಿರ್ತಕ್ಕಂಥ ಆತ್ಮಕಥನ. ಹಾಗೆಯೇ ಯಕ್ಷಗಾನ, ಬಯಲಾಟ, ಜಾನಪದ ಸಾಹಿತ್ಯ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಮೂಕಜ್ಜಿಯ ಕನಸುಗಳು ಎನ್ನುವಂತಹ ಕೃತಿಗೆ, ಯಾವ ಪುಸ್ತಕಕ್ಕೆ? ಮೂಕಜ್ಜಿಯ ಕನಸುಗಳು. ಬಹಳ ತುಂಬಾ ಚಿಕ್ಕ ಪುಸ್ತಕ. ಇದನ್ನು ಓದಿದ್ವಿ, ಪೂರ್ಣ ಓದಿದ್ವಿ. ಎಷ್ಟು ಅದ್ಭುತವಾಗಿದೆ ಅಂದ್ರೆ ಒಂದು 100 ಪೇಜ್ ಇರ್ಬೋದು, ಬಹಳ ಇಲ್ಲ, ಒಂದು 100 ಹಾಳೆ. ಆದ್ರೆ ಆ ವಿಷಯ ಇದೆಯಲ್ಲ, ಸುಮ್ಮನೆ ಇಷ್ಟಪ್ಪ ಬುಕ್ ಬರೆಯೋದು ಮುಖ್ಯ ಅಲ್ಲ. ಅದರೊಳಗೆ ಏನಿಲ್ಲ ಅಂತ ತಗೊಂಡು ಏನ್ ಮಾಡ್ತೀಯ? ವ್ಯಾಲ್ಯೂ, ಕ್ವಾಲಿಟಿ ಇಂಪಾರ್ಟೆಂಟ್, ಕ್ವಾಂಟಿಟಿ ಅಲ್ಲ. ದಪ್ಪ ಇದ್ದಾನಪ್ಪ ಅವನು, ಶಕ್ತಿನೇ ಇಲ್ಲ, ತಗೊಂಡು ಏನ್ ಮಾಡ್ತೀಯ? 90 kg ಇದ್ದಾನೆ, ದಪ್ಪ ಇದ್ದಾನೆ. ದಪ್ಪ ಇರೋದು ಮುಖ್ಯ ಅಲ್ಲ, ತೆಳ್ಳಗೆ ಇರೋ, ಆರೋಗ್ಯಯುತವಾಗಿ ಶಕ್ತಿಯುತವಾಗಿದ್ರೆ ಅದು ನಿಜವಾದ ಆರೋಗ್ಯ. ದಪ್ಪ ಇದ್ದಾನೆ ತಕ್ಷಣ ಆರೋಗ್ಯ ಅಲ್ಲ. ಹಂಗೆ ಕ್ವಾಂಟಿಟಿ ಇಂಪಾರ್ಟೆಂಟ್ ಅಲ್ಲ, ಕ್ವಾಲಿಟಿ ಇಂಪಾರ್ಟೆಂಟ್. ಚಿಕ್ಕ ಪುಸ್ತಕ ಆದರೂ ಸಹ ಅತ್ಯದ್ಭುತವಾಗಿದೆ. ಒಬ್ಬ ಅಜ್ಜಿ ಚಿಕ್ಕ ವಯಸ್ಸಲ್ಲೇ ಗಂಡನ ಕಳ್ಕೊಳ್ತಾಳೆ. ಕಳ್ಕೊಂಡಾಗಲಿಂದ ಆಕೆ ಹೆಚ್ಚು ಮಾತೇ ಆಡೋದು, ಅದಕ್ಕೆ ಮೂಕಜ್ಜಿ ಅಂತ ಹೆಸರಿರ್ತಾರೆ. ಆದರೆ ಆ ಅಜ್ಜಿ ಎಷ್ಟು ಬುದ್ಧಿವಂತ ಇರ್ತಾಳೆ ಅಂದರೆ, ಆ ಇಡೀ ದೊಡ್ಡ ಕುಟುಂಬ, 50 ಕುಟುಂಬ, ಒಂದು ಆ ಕುಟುಂಬದಲ್ಲಿ ಎಲ್ಲ ನೋವು, ಸಾವು, ಕಷ್ಟ, ಸುಖ ಎಲ್ಲವನ್ನೂ ಸಾಕೆ ಸಹಿಸ್ಕೊಡ್ತಾಳೆ. ಮುಂದೆ ಏನಾಗುತ್ತೆ ಅಂತ ಭವಿಷ್ಯ ಹೇಳ್ತಾಳೆ, ಅಷ್ಟು ಬುದ್ಧಿವಂತ ಇರ್ತಾಳೆ. ಅದಕ್ಕೆ ಮೂಕಜ್ಜಿಯ ಕನಸುಗಳು ಅಂತಹ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಒಂದು ಚಿಕ್ಕ ಪುಸ್ತಕ ಆದರೂ ಅದರ ವ್ಯಾಲ್ಯೂವನ್ನು ನೋಡಿ ಆ ಪ್ರಶಸ್ತಿಗೆ, ಆ ಪುಸ್ತಕಕ್ಕೆ ಯಾವ ಪ್ರಶಸ್ತಿಯನ್ನ? ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಹಾಗೆಯೇ ಯಕ್ಷಗಾನ, ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಮೈಮನಗಳ ಸುಳಿಯಲ್ಲಿ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ. ಇವರು 1955ರಲ್ಲಿ ಮೈಸೂರಿನಲ್ಲಿ ನಡೆದ 37ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇಲ್ಲಿ ಒಂದು ಮಾಸ ಕೇಳ್ತಾನೆ, ಶಿವರಾಮ್ ಕಾರಂತರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ? ಮೂಕಜ್ಜಿಯ ಕನಸುಗಳು ನೆನ್ಬಿಟ್ಕೊಂಡು. ಪ್ರಸ್ತುತ ಪ್ರವಾಸ ಕಥನ ಬೆಡಗಿನ ತಾಣ ಜೈಪುರ ಪಠ್ಯಭಾಗವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಹೊರತಂದಿರುವ ಶಿವರಾಮ್ ಕಾರಂತರ ಸಾಹಿತ್ಯ ಶ್ರೇಣಿಯ ಸಂಪುಟ 32 ಭಾಗ 2 ಗ್ರಂಥದ ಅಬುವಿನಿಂದ ಬರಾಮಕ್ಕೆ. ಯಾವ ಕೃತಿ? ಅಬುವಿನಿಂದ ಬರಾಮಕ್ಕೆ. ಎನ್ನುವಂತಹ ಕೃತಿಯಿಂದ ಈ ಪಾಠವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಏನು ಆಶಯ? ಇಲ್ಲಿ ಶಿವರಾಮ್ ಕಾರಂತರು ರಾಜಸ್ಥಾನದ ರಾಜಧಾನಿಯಾಗಿರ್ತಕ್ಕಂಥ ಜಯಪುರ, ಹೇಗೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಅಂತೀವಲ್ಲ, ಹಾಗೇನೆ ರಾಜಸ್ಥಾನ ರಾಜ್ಯದ ರಾಜಧಾನಿ ಯಾವುದು? ಜಯಪುರ. ಅಲ್ಲಿಗೆ ಪ್ರವಾಸ ಹೋಗಿರ್ತಾರೆ. ಅಲ್ಲಿ ತಾವು ಕಂಡು ಅನುಭವಿಸಿದ ವಿಚಾರಗಳನ್ನು ಬರಿತಾ ಹೋಗ್ತಾರೆ. ಜೈಪುರ ನಗರ ಹೇಗಿದೆ, ಅದರ ಪೂರ್ವದ ರಾಜಧಾನಿ ಯಾವುದು, ಅಲ್ಲಿ ಏನೆಲ್ಲ ವಾಸ್ತುಶಿಲ್ಪ ಇದೆ, ಅಲ್ಲಿನ ಜನರ ಉಡುಗೆ ತೊಡುಗೆ ಏನು, ಎಲ್ಲಗಳ ಬಗ್ಗೆ ಬರಿತಾ ಹೋಗ್ತಾರೆ ತಮ್ಮ ಅನುಭವಗಳನ್ನು. ಅದು ಇಲ್ಲಿ ನಮಗೆ ಈ ಪಾಠದಲ್ಲಿ ಪರಿಚಯ ಸಿಗ್ತದೆ. ಬೆಳಗಿನ ತಾಣ ಜೈಪುರ ಪಠ್ಯಭಾಗದಲ್ಲಿ ಭಾರತದ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ನಗರಗಳಲ್ಲಿ ಒಂದಾದ ಜೈಪುರದ ಅಂದಚಂದ, ಅಲ್ಲಿನ ಜನರ ಉಡುಗೆ ತೊಡುಗೆ, ಐತಿಹಾಸಿಕ ವೈಭವ, ಜಾನಪದ ಕಲೆಗಳ ಸೊಗಸು ಮೊದಲಾದ ವಿಚಾರಗಳ ಬಗ್ಗೆ ಲೇಖಕರು ತಿಳಿಸಿದ್ದಾರೆ. ಇಷ್ಟು ತಿಳ್ಕೊಂಡ್ಬಿಟ್ರೆ ನಿಮ್ಗೆ ಇಡೀ ಪಾಠ ಆಗ್ತದೆ. ಈ ಪಾಠದಲ್ಲಿ ಏನ್ ಬರುತ್ತೆ? ಜೈಪುರದ ಅಂದಚಂದ ಹೇಗಿದೆ, ಆ ನಗರ ಎಷ್ಟು ಸುಂದರವಾಗಿದೆ,
ಹಳೆಯ ಕಾಲದ ಕಟ್ಟಡಗಳು, ಅಲ್ಲಿಯದೇ ಆಗಿರ್ತಕ್ಕಂಥ ವಾಸ್ತುಶಿಲ್ಪವನ್ನು ಬಳಸಿಕೊಂಡಿರ್ತಕ್ಕಂಥವು. ಎರಡನೇದು ಅಲ್ಲಿನ ಜನರ ಉಡುಗೆ ತೊಡುಗೆ. ಅಲ್ಲಿ ಜನ ಎಂಥ ಬಟ್ಟೆಗಳನ್ನು ಹಾಕ್ಕೊಡ್ತಾರೆ. ಪ್ರಾಚೀನ ವಸತಿಗೆರೆ ಹಾಸನೆಲ್ಲ ಹೋಗಿದ್ರೆ ಇದ್ದಾರೆ ರಾಜಸ್ಥಾನಿಗಳು, ಈ ವ್ಯಾಪಾರ ಮಾಡಕ್ಕೆ ಬಂದಿರ್ತಾರೆ, ಬಟ್ಟೆ ಅಂಗಡಿ ಎಲ್ಲ ಇಟ್ಕೊಂಡಿರ್ತಾರೆ. ಆ ಹೆಣ್ಮಕ್ಳು ಸೆರೆ ಉಟ್ಕೊಳ್ಳೋದು ನೋಡ್ರಿ, ಅದೇ ಒಂಥರ ಸ್ಪೆಷಲ್. ನಮ್ಮಂಗಲ್ಲ ಹಿಂಗೆ ತೊಗೊಂಡು ಇಲ್ಲಿ ಸಿಗಿಸ್ಕೊಂಡು ಅದು ನೋಡಿದಿರಾ, ಆ ಹೆಣ್ಮಕ್ಳು ಸೇರಿ ಉಟ್ಕೊಳ್ಳೋದು ಯಾವುದೇ ಒಂಥರ ಆ ಉಡುಗೆ ತೊಡುಗೆ ಶೈಲಿ ಬೇರೆ ಇದೆ. ಹಾಗೇನೆ ಆ ನಗರದ ಐತಿಹಾಸಿಕ ವೈಭವ, ಜೈಪುರಕ್ಕೆ ಎಂಥ ಇತಿಹಾಸ ಇದೆ. ರಾಜ ಮಹಾರಾಜರುಗಳು ಅದನ್ನೆಷ್ಟು ಆಳ್ವಿಕೆ ಮಾಡಿದ್ದಾರೆ. ಇವತ್ತು ಅಲ್ಲಿನ ಪೂರ್ವ ರಾಜಧಾನಿ ಇದೆ. ಅಲ್ಲಿ ಜಾನಪದ ಕಲೆಗಳ ಸೊಗಸು. ಪ್ರತಿಯೊಂದು ರಾಜ್ಯಕ್ಕೂ ತನ್ನದೇ ಆಗಿರ್ತಕ್ಕಂಥ ಜನಪದ ಕಲೆಗಳಿರುತ್ತೆ. ನಮ್ಮಲ್ಲಿ ವೀರಗಾಸೆ ಇದೆ, ಕೋಲಾಟ ಇದೆ, ಯಕ್ಷಗಾನ ಇದೆ. ಹಾಗೆ ಆಯಾ ರಾಜ್ಯದಲ್ಲಿ ವಿಶಿಷ್ಟವಾದ ಕಲೆಗಳನ್ನು ನುಡಿಸಿಕೊಂಡಿರ್ತಾರೆ, ಅದನ್ನು ವರ್ಣಿಸ್ತಾರೆ. ಮೊದಲಾದ ವಿಚಾರಗಳ ಬಗ್ಗೆ ಈ ಪಾಠದಲ್ಲಿ ತಿಳಿಸಿದ್ದಾರೆ. ಹಾಗೆಯೇ ಜೈಪುರದ ರಾಜರ ವೈಜ್ಞಾನಿಕತೆಗೆ ಸಾಕ್ಷಿಯಾದ ಜಂತ್ರ ಮಂತ್ರ ಬಯಲು ಪ್ರಯೋಗಾಲಯದ ಬಗ್ಗೆ ವಿಶೇಷವಾದ ಉಲ್ಲೇಖವಿದೆ. ಆ ಕಾಲದಲ್ಲಿ ವಿಜ್ಞಾನದಲ್ಲಿ ಜೈಪುರದ ಜನ, ರಾಜಸ್ಥಾನ ಜನ ಎಷ್ಟು ಮುಂದುವರೆದಿದ್ರು ಅನ್ನೋದಕ್ಕೆ ಅಲ್ಲೊಂದು ಯಂತ್ರ ಇದೆ. ಅದ್ರ ಹೆಸರೇನೋ ಜಂತ್ರ ಮಂತ್ರ. ಮುಂದೆ ಬರುತ್ತೆ ಪಾಠದಲ್ಲಿ ಕಾಲವನ್ನು ಹೆಂಗೆ ಎಳಿತಾ ಇದ್ದು ಅವರು, ಅದ್ರ ಬಗ್ಗೆ ಈ ಪಾಠದಲ್ಲಿ ಉಲ್ಲೇಖ ಇದೆ. ಅಲ್ಲಿ ಪದಗಳ ಅರ್ಥವನ್ನು ಕೊಟ್ಟಿದ್ದಾರೆ, ನೀವು ನೋಡ್ಕೊಳ್ಳಿ. ಟಿಪ್ಪಣಿ ಅಂತ ಕೊಟ್ಟಿದೆ ನೋಡಿ. ಈ ಪಾಠದಲ್ಲಿ ಬರುವಂತಹ ಕೆಲವು ಪಾರಿಭಾಷಿಕ ಶಬ್ದಗಳಿವೆ, ಏನೆಲ್ಲ ಅರ್ಥ ಇದೆ ಅಂತ. ಗೋಧೂಳಿ ಸಮಯ ಏನಂದ್ರೆ, ಗೋಧೂಳಿ ಸಮಯ ಏನು? ಗೋ ಅಂದ್ರೇನಪ್ಪ? ಗೋವುಗಳು, ದನಗಳು, ಹಸುಗಳು ಅಂತ ಇಟ್ಕೊಳ್ಳೋಣ. ಅವು ಬೆಳಗ್ಗೆ ಮೇಯೋದಕ್ಕೆ ಇಲ್ಲಿ ಹೋಗಿರ್ತವೆ, ಕಾಡಿಗೆ ಹೋಗಿರ್ತವೆ, ಹೊಲಕ್ಕೆ ಹೋಗಿರ್ತವೆ. ಈಗೆಲ್ಲ ಕಮ್ಮಿ ಆಗ್ಬಿಡಿ. ಈಗೆಲ್ಲ ಎಲ್ಲ ಸಿದ್ಧಾಸ ಇಟ್ಕೊಂಡು ಮನೆ ತೆಗೆ ಸ್ನಾನ ಮಾಡಿಸೋದು, ಹಾಲು ಕರೆದು ಹಾಕೋದು, ದುಡ್ಡು ಮಾಡೋದು. ಹಿಂದೆ ಮನೆಗಳಲ್ಲಿ ಒಂದೊಂದು ಮನೆಯಲ್ಲಿ 10, 12, 15, 20 ದನ ಇರ್ತಾ ಇದ್ವು. ಸಿಂಧಿ ಹಸು ಅಲ್ಲ, ನಾಟಿ, ನಮ್ಮ ರೈತರ ನಾಟಿ ಹಸುಗಳು. ಅವುಗಳನ್ನ ಒಬ್ಬೂರಲ್ಲಿ ದನ ಕಾಯ್ಕಿರೋನು, ಅವನಿಗೆ ವರ್ಷಕ್ಕಿಂತಿಷ್ಟು ರಾಗಿ ಅಂತಾನೋ ದುಡ್ಡು ಅಂತಾನೋ ಕೊಡ್ತಾ ಇದ್ರು. ಅವನು ಬೆಳಿಗ್ಗೆ ಅಷ್ಟನ್ನು ಒಟ್ಟಿಗೆ ಇಡೀ ಊರಿಂದನೂ ಹೊಡ್ಕೊಂಡು ಹೋಗ್ಬಿಡೋನು. ಈಗೆಲ್ಲ ಕಾಡಿಲ್ಲ, ಎಲ್ಲ ಕಡೂರು. ಅವನು ಹೋಗಿ ಬೆಳಿಗ್ಗೆ ಎಲ್ಲ ಕಾಡಲ್ಲಿ ಮೇಯಿಸ್ಕೊಂಡ್ಬಿಟ್ಟು ಸಾಯಂಕಾಲ ಹೊಡ್ಕೊಂಬರೋನು. ಅವಾಗೆಲ್ಲ ಟಾರ್ ರೋಡು, ಸಿಮೆಂಟ್ ರೋಡ್ ಇರಲಿಲ್ಲ, ಮಣ್ಣಿನ ರೋಡ್. ಆ ಸಂಜೆ ಮನೆಗೆ ಬರುವಾಗ 6:30, 7 ಗಂಟೆ, ಮುಸ್ಸಂಜೆ ಅಂದ್ರೆ 6:30, 7 ಗಂಟೆ ಅಲ್ಲಿ ಕತ್ಲಾಗ್ತಾ ಇರ್ತೀನಿ ಒಬ್ಬೊಬ್ಬ. ಆ ಟೈಮಲ್ಲಿ ಅವನು ವಾಪಸ್ ಮನೆ ಹೊಡ್ಕೊಂಬರೋನು. ಅವು ಮೇಯ್ಬಿಟ್ಟು ವಾಪಸ್ ಮನೆ ಬರುವಾಗ ಆ ಕಾಲಿಂದ ಗೊರಸುವಂತೀವತ್ತೆ. ದನಗಳ ಕಾಲಿದೆಯಲ್ಲ, ಗಟ್ಟಿ ಇರುತ್ತಲ್ಲ ಕೆಳಗೆ. ನಾವು ಸ್ಮೂತ್ ಇರುತ್ತೆ ಚಪ್ಪಲಿ ಹಾಕಿರ್ತೀವಿ, ಅವೇ ಚಪ್ಪಲಿ ಹಾಕಿನಲ್ಲ. ನೋಡಿ ಸೃಷ್ಟಿ ದೇವರು ಹೆಂಗ್ ಮಾಡಿದ್ದಾನೆ. ಅವಕ್ಕೆ ಪರ್ಮನೆಂಟ್ ಆಗಿ ಗಟ್ಟಿ ಕಾಲು ಬಿಟ್ಬಿಟ್ಟಿದ್ದಾನೆ ಕೆಳಗೆ. ಅದು ನಡ್ಕೊಂಡು ಬರುವಾಗ ಗೊರಸುಗಳು ಮಣ್ಣಿಗೆ ಟಚ್ ಆಗ್ತಾವ, ಆಗ ಧೂಳು ಹೇಳುತ್ತಲ್ಲ, ಅದು ಗೋಧೂಳಿ ಅಂತ. ಅಂದ್ರೆ ಗೋವುಗಳ ಕಾಲಿನ ಸ್ಪರ್ಶದಿಂದ ಮಣ್ಣಿನಲ್ಲಿ ಏಳುವಂತಹ ಧೂಳು ತುಂಬಾ ಪವಿತ್ರವಾದದ್ದು ಅಂತ. ಗೋವೇ ಪವಿತ್ರ. ಹಿಂದೂಗಳು ನಾವು ನಂಬಿದೀವಿ, ಗೋವಿನಲ್ಲಿ 3 ಕೋಟಿ ದೇವತೆಗಳು ಇರ್ತಾವೆ ಅಂತ. ಹಸುವಿನಲ್ಲಿ ದೇಹದಲ್ಲಿ 3 ಕೋಟಿ ದೇವತೆಗಳು ಇರ್ತಾವೆ. ಅದಕ್ಕೆ ನಾವು ಹಸುವನ್ನು ಪೂಜೆ ಮಾಡ್ತೀವಿ, ಎತ್ತನ್ನು ಪೂಜೆ ಮಾಡ್ತೀವಿ. ಗೊತ್ತಾಯ್ತಾ? ಕಲ್ಪವೃಕ್ಷ ಕಾಮಧೇನು ಅಂತ ಕರಿತೀವಿ. ಏನ್ ಕಲ್ಪವೃಕ್ಷ ಅಂದ್ರೆ ತೆಂಗಿನ ಮರ, ಕಾಮಧೇನು ಅಂದ್ರೆ ಹಸು. ಅವು ಹಿಂದೂಗಳ ಪವಿತ್ರ ಪೂಜನೀಯ ವಸ್ತುಗಳು. ಸಂಜೆ ವಾಪಸ್ ಬರುವಾಗ ರಸ್ತೆಯಲ್ಲಿ ಆ ದನಗಳ ಕಾಲಿನ ಗೊರಸಿನಿಂದ ಏಳುವಂತ ಧೂಳಿದೆಯಲ್ಲ, ಆ ಸಮಯವನ್ನ ಗೋಧೂಳಿ ಸಮಯ ಅಂತೀವಿ. ಆ ಸಮಯದಲ್ಲಿ ಏನೇ ಪುಣ್ಯದ ಕೆಲಸ ಮಾಡಿದ್ರು ಒಳ್ಳೇದಾಗುತ್ತೆ ಅಂತ ನಂಬಿಕೆ ಹೇಳ್ತಾನೆ. ಮುಸ್ಸಂಜೆಯ ಸಮಯ. ಗ್ರಾಮೀಣ ಪ್ರದೇಶಗಳಲ್ಲಿ ದನಕರುಗಳು ಮನೆಗೆ ಹಿಂತಿರುಗಿ ಬರುವಾಗ ಅವುಗಳ ಗೊರಸಿನ ಘರ್ಷಣೆಯಿಂದಾಗಿ ನೆಲದಿಂದ ಧೂಳು ಏಳುತ್ತದೆ. ಈ ಸಮಯವನ್ನ ಏನಂತ ಕರಿತೀವಿ ನಾವು? ಗೋಧೂಳಿ ಸಮಯ ಅಂತ ಕರಿತೀವಿ. ಪುಣ್ಯ ಕಾರ್ಯಗಳಿಗೆ ಅತ್ಯಂತ ಪ್ರಶಸ್ತವಾದ ಸಮಯ. ಪುಣ್ಯ ಕೆಲಸವನ್ನು ಮಾಡಬೇಕು ಅಂದ್ರೆ ಅಷ್ಟೊತ್ತಲ್ಲಿ ಮಾಡಬೇಕು. ದನಗಳು ಸಂಜೆ ಮನೆ ಬರುವ ಸಮಯದಲ್ಲಿ ಆ ಪ್ರಕೃತಿಯೆಲ್ಲ ಆ ದನಗಳ ಕಾಲಿನ ಗೊರಸಿನ ಧೂಳೆದ್ದಿರುತ್ತೆ. ಅದು ಬಹಳ ಪವಿತ್ರವಾದ ಧೂಳು. ಹಾಗಾಗಿ ಆ ಸಮಯದಲ್ಲಿ ಪುಣ್ಯದ ಕೆಲಸ ಮಾಡಿದ್ರೆ ಅತ್ಯಂತ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ನಂಬಿಕೆ. ದಿಡ್ಡಿ
ಸಣ್ಣ ಬಾಗಿಲು. ಒಳ್ಳೆ ಗಾದೆ ಹೇಳ್ತಾರೆ, ಊರ್ನೆಲ್ಲ ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು. ಹಿಂದೆ ರಾಜರುಗಳು ಕೋಟೆ ಕಟ್ಕೊಳ್ತಾ ಇದ್ರು. ಇಲ್ಲೆಲ್ಲ ರಾಜ ವಾಸ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ, ಅರಮನೆ ಇದೆ ಅಂತ ಹೇಳಿದ್ರೆ, ಆ ರಾಜನ ಮನೆಯ ಸುತ್ತಲೂ ಏನಿರ್ತಿತ್ತು? ಕೋಟೆ. ಶತ್ರುಗಳು ಹಾಕೊಂಡ ಅಟ್ಯಾಕ್ ಮಾಡಬಾರ್ದು. ಕಾಂಪೌಂಡ್ ಅಲ್ಲ, ಕಾಂಪೌಂಡ್ ಅಂದ್ರೆ ನಾವು ಈ ಶತ್ರು ಕಟ್ತೀವಿ, ಎತ್ತರವಾದ ಕೋಟೆ, ಶತ್ರುಗಳು ಒಳಗೆ ಬರಬಾರ್ದು. ಯಾಕೆಂದ್ರೆ ರಾಜರಾಜರು ಯುದ್ಧಕ್ಕೆ ಬರ್ತಾ ಇದ್ರಲ್ಲ, ತಮ್ಮ ರಕ್ಷಣೆಗಾಗಿ ತಮ್ಮ ಅರಮನೆ ಮತ್ತು ಅಂತಃಪುರವನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಕೋಟೆಯನ್ನು ಕಟ್ಕೊಳ್ತಾ ಇದ್ರು. ಇವತ್ತು ಚಿತ್ರದುರ್ಗಕ್ಕೆ ಹೋಗಿ ಗೊತ್ತಾಗುತ್ತೆ, ಚಿತ್ರದುರ್ಗದ ಕೋಟೆ ಅಂತ ಹೆಸರಾಗಿದೆ. ಅದಕ್ಕಲ್ಲಿ ನಾಯಕ ಕೋಟೆ ಕಟ್ಕೊಂಡಿದ್ದ ಅಂತ. ಈ ಕೋಟೆ ಕಟ್ಕೊಂಡ್ಬಿಟ್ಟು ಓಡಾಡೋದಕ್ಕೆ ಒಂದು ಬಾಗಿಲು ಇಟ್ಕೊಳ್ತಾ ಇದ್ರು, ಹೆಬ್ಬಾಗಿಲು ಅಂತ ಹೇಳಿದ್ರು. ಇವತ್ತು ಒಂದು ದುಡ್ಡು ಹೋದ್ರೆ ವಸ್ತು ಸಿಗುತ್ತದೆ ಹೆಬ್ಬಾಗಿಲು ಕೋಟೆ. ಇದು ದೊಡ್ಡ ಬಾಗಿಲು, ಇದಕ್ಕೆ ಸರಿಯಾದ ಗೇಟ್ ತೆಗಿಯಂತೆ ಆಗುತ್ತೆ. ಅದು ಯಾರಾದ್ರೂ ವಿಶೇಷವಾದ ವ್ಯಕ್ತಿಗಳು ಬಂದ್ರೆ, ರಾಜನಿಗೆ ಬೇಕಾದವರು ಅಂತವ್ರಿಗೆ ಮಾತ್ರ ಓಪನ್ ಆಗ್ತಾ ಇತ್ತು. ಮತ್ತೆ ರಾಜ ಹೊರಗೆ ಹೋಗುವ ಓಪನ್ ಮಾಡ್ತಾ ಇದ್ರು, ಮತ್ತೆ ತಕ್ಷಣ ಆಗ್ತಾ ಇತ್ತು. ಹೆಬ್ಬಾಗಿಲು ದೊಡ್ಡ ಬಾಗಿಲು, ಹೆಬ್ಬಾಗಿಲು ದೊಡ್ಡ ಬಾಗಿಲು. ಅದ್ರ ಪಕ್ಕದಲ್ಲೂ ಸಣ್ಣ ಬಾಗಿಲು ಇರ್ತಾ ಇತ್ತು, ಕಿಟಕಿ. ಇದನ್ನ ದಿಡ್ಡಿ ಬಾಗಿಲು ಅಂತ ಹೇಳ್ತಾರೆ. ಇಲ್ಲೇನಪ್ಪ ಅಂತ ಹೊರಗೆ ಬರಂಗಿಲ್ಲ, ಒಳಗೆ ಹೋಗಿಲ್ಲ, ಹಂಗೆ ತೆಗೆದು ಮಾತಾಡ್ಸೋದು ಅಷ್ಟೇ. ಒಳಗೆ ಹೊರಗಿದ್ದ ಹೊರಗೆ, ಕಿಟಕಿ ಇದ್ದಂಗೆ, ಒಳಗಿದ್ದ ಒಳಗೆ. ದಿಡ್ಡಿ ಅಂದ್ರೆ ಇದು. ಸಣ್ಣ ಬಾಗಿಲು, ಹೆಬ್ಬಾಗಿಲು ಅಥವಾ ಮುಖ್ಯದ್ವಾರದ ಬಾಗಿಲು ಮುಚ್ಚಿದಾಗ ತೆರೆದಿರುವ ಕಿರುಬಾಗಿಲು. ಇದನ್ನು ಮುಚ್ಚಿದಾಗ ಇಲ್ಲಿ ಯಾರಾದ್ರೂ ಬಂದು ಮಾತಾಡ್ಸಬೇಕು ಅಂತ ಹೇಳಿದ್ರೆ ಈ ಸಣ್ಣ ಬಾಗಿಲನ್ನು ಓಪನ್ ಮಾಡಿ ಮಾತಾಡಿಸಿ ವಾಪಸ್ ಕಳಿಸ್ತಾರೆ. ಅದಕ್ಕೆ ದಿಡ್ಡಿ ಬಾಗಿಲು ಅಂತೇಳಿ ಕರಿತೀವಿ. ಮುಚ್ಚಿಕೆ ರಚನೆ, ಕಟ್ಟಡ ರಚನಾ ವಿನ್ಯಾಸದ ಬಗೆ, ಪದರು ರೂಪದ ಬದುಕೆಯ ಕಟ್ಟಡ ರಚನೆ. ಮುಚ್ಚಿಕೆ ಅಂದ್ರೆ ಈ ಮಾಳಿಗೆ ಮನೆ ಹೆಂಚಿ ನಮ್ಮ ಕಡೆ ಇಲ್ಲ. ನೀವು ಉತ್ತರ ಕರ್ನಾಟಕ ಹೋದ್ರೆ ಇದಾವೆ, ಗುಲ್ಬರ್ಗ ಆ ಕಡೆ ಹೋದ್ರೆ ಬಿಸಿಲು ಜಾಸ್ತಿ, ಹಂಗಾಗಿ ಅವ್ರು ಭೂಮಿ ಮೇಲೆ ಮನೆ ಕಟ್ಟಲ್ಲ. ಭೂಮಿಯನ್ನು ಆಗೋದು ಒಳ ಮನೆ ಕಟ್ತಾರೆ, ಮಾಳಿಗೆ ಮನೆ ಅಂತಾರೆ. ಈ ಮಾಳಿಗೆ ಮನೆ ಅಷ್ಟೇ ನಾನು ನೋಡಿದೀನಿ. ನೆಲ ಸಮನಾಗಿರುತ್ತೆ, ಮನೆ ನೆಲಕ್ಕೆ ಸಮನಾಗಿ ಮನೆ ಇರುತ್ತೆ. ನಾವೇನ್ ಮಾಡಿದ್ವಿ, ಭೂಮಿ ಮೇಲೆ ಮನೆ ಕಟ್ಕೊಂಡಿದ್ವಿ. ಅವರು ಆ ಬಿಸಿಲಿನ ತಾಪವನ್ನು ಕಮ್ಮಿ ಮಾಡಿ, ಆಳಕ್ಕೆ ಹೋದಾಗ ಬಿಸಿಲು ಕಮ್ಮಿ ಆಗುತ್ತೆ. ಬಿಸಿಲಿನ ಜಲ ಗುಂಡಿ ತೆಗಿತಾರೆ. ಈ ಮನೆ ಇಷ್ಟು ಆಳಕ್ಕೆ, ನಾವು ಇಷ್ಟು ಹತ್ರ ಕಟ್ಟಿದೀವಲ್ಲ, ಇಷ್ಟು ಆಳ ತೆಗಿತಾರೆ. ತೆಗೆದು ಬಿಟ್ಟು ಸುತ್ತಲೂ ಗೋಡೆ ಕಟ್ಟಿ ಅದ್ರ ಮೇಲೆ ಮುಚ್ಚಿಗೆ ಹಾಕ್ತಾರೆ. ಮುಚ್ಚಿಗೆ ಹಾಕಿಬಿಟ್ಟು ಮಣ್ಣು ಹಾಕ್ತಾರೆ. ಮಣ್ಣು ಹಾಕಿ ರಾಗಿ ಜೋಳ ಬೆಳೀತಾರೆ. ಒಳ ಮನೆ ಇರುತ್ತೆ, ಎಷ್ಟು ತಂಪಿರುತ್ತೆ. ಒಳಗೆ ಹೋಗಕ್ಕೆ ಬರೋಕ್ಕೆ ಒಂದು ಕಡೆಗೆ ಮೆಟ್ಟು ಮಾಡ್ಕೊಂಡಿರ್ತಾರೆ, ಮನೆಯೊಳಗೆ ಹೋಗಕ್ಕೆ ಬರೋಕ್ಕೆ. ನಿಮ್ಗೆ ಹೋದ್ರೆ ಆಶ್ಚರ್ಯ ಆಗುತ್ತೆ, ಇಷ್ಟು ತಣ್ಣಗಿರುತ್ತೆ ಮನೆಗಳು. ನೀವು ಉತ್ತರ ಕರ್ನಾಟಕ ಹೋಗ್ಬೇಕು. ಉತ್ತರ ಕರ್ನಾಟಕ ಹೋದ್ರೆ ಅಲ್ಲಿದಾಗ ಇವತ್ತು ಬಿಜಾಪುರ, ಗುಲ್ಬರ್ಗ, ರಾಯಚೂರು, ಗದಗ ಅಲ್ಲಿ ಹೋದ್ರೆ ಯಾಕಂದ್ರೆ ಬಿಸಿಲಂಗಿರುತ್ತೆ ನೋಡಿ. ಅವರು ಮನೆ ಎಷ್ಟು ತಣ್ಣಗಿರ್ತವೆ ಅಂದ್ರೆ, ಅಷ್ಟು ಬಿಸಿಲಿದ್ರು ಯಾಕೆ ತಣ್ಣಗಿರ್ತವೆ ಅಂದ್ರೆ 2-3 ಪದರ ಮುಚ್ಚಿಗೆ ಹಾಕಿರ್ತಾರೆ. ಅದ್ರ ಮೇಲೆ ಮಣ್ಣು ಹಾಕಿರ್ತಾರೆ, ಅದ್ರ ಮೇಲೆ ಹೂವಿನ ಗಿಡ, ರಾಗಿ, ಜೋಳ ಏನೋ ಬೆಳೀತಾರೆ. ಹಂಗಾಗಿ ಬಿಸಿಲು ಅಲ್ಲಿಗೆ ಸಹಿ ಕೆಳಕ್ಕೆ ಹೋಗೋದೇ ಇಲ್ಲ. ನಾವು ಹತ್ತು ಬಿಲ್ಡಿಂಗ್ ಕಟ್ತೀವಿ, ಬೇಸಿಗೆ ಕಾಲದಲ್ಲಿ ಇರೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾರೆ ಮುಚ್ಚಿಕೆ ರಚನೆ ಮನೆ. ರಜಪುತಾನ ಶೈಲಿ, ಇದು ರಜಪೂತರ ರಾಜಸ್ಥಾನ ಪ್ರಾಂತೀಯ ರಾಜವಂಶೀಯ ಶಿಲ್ಪಕಲಾ ಶೈಲಿಯ ಬಗ್ಗೆ. ವಿಶಾಲ ಅಂಕಣದಲ್ಲಿ ಲಲಿತವಾದ ಕಮಾನು ಮತ್ತು ಕಂಬಗಳ ಪರಸ್ಪರ ಹೊಂದಿಕೆಯ ರಚನಾ ವಿನ್ಯಾಸ ನಮೂನೆ. ಇದು ಕಟ್ಟಡ ಕಟ್ಟುವ ಒಂದು ಶೈಲಿ ಅಷ್ಟೇ. ಕರ್ನಾಟಕ ಶೈಲಿ, ರಾಜಸ್ಥಾನ ಶೈಲಿ ಈ ಥರ ಇರ್ತದೆ. ಚಂದ್ರಕಾಂತ ಶಿಲೆ, ಚಂದ್ರ ಪ್ರಕಾಶದಿಂದ ದ್ರವಿಸುತ್ತದೆ ಎಂದು ಭಾವಿಸಲಾದ ಒಂದು ಬಗೆಯ ಬಿಳಿಯ ಕಲ್ಲು. ಅಮೃತ ಶಿಲೆ, ಅತ್ಯಂತ ಬೆಲೆ ಮಾಡತಕ್ಕಂಥದ್ದು. ಇದು ಯಾವುದೋ ಅಮೃತ ಶಿಲೆ ಅಂತ ಕರೀತಾರೆ, ಚಂದ್ರಕಾಂತ ಶಿಲೆ ಅಂತ ಕರೀತಾರೆ. ಇದು ಈ ಕಲ್ಲು ನ್ಯಾಚುರಲ್ ಬರಲಂತೆ. ಭೂಮಿಯಲ್ಲಿ ಹೆಂಗೆ ಸಿಗ್ತಾವಲ್ಲ ಈ ಕಲ್ಲು ಮಣ್ಣು, ನಮಗೆ ಅನಿಸ್ಕೊಳ್ಳೋದಿಲ್ಲ. ಹುಣ್ಣಿಮೆಯ ಚಂದ್ರನ ಬೆಳಕಿದೆಯಲ್ಲ, ಅದರ ದ್ರವದಿಂದ ಇದು ರೂಪ ಆಗತ್ತೆ ಅಂತ ನೋಡಿಲ್ಲ ಇವತ್ತು ಯಾರು. ಅಂದ್ರೆ ಅಷ್ಟು ಬಿಳಿ ಇರುತ್ತೆ ಕಲ್ಲದು ಅಂತ. ಅಂತಹ ಚಂದ್ರಕಾಂತ ಶಿಲೆಯಲ್ಲಿ ಆ ಕಾಲದ ರಾಜರು ಮನೆಯನ್ನು ಕಟ್ಟಿದ್ದಾರೆ ಅಂತ ಮುಂದೆ ಪಾಠದಲ್ಲಿ ಬರುತ್ತೆ. ನೇರವಾಗಿ ಪಾಠಕ್ಕೆ ಬರ್ತೀನಿ. ಜಯಪುರ
ನನ್ನ ಪಾಲಿಗೆ ಹೊಸದಾಗಿರ್ಲಿಲ್ಲ. ನೋಡಿ, ಈಗ ನಾನು ಹೇಳ್ತಾ ಇಲ್ಲ, ಪ್ರವಾಸಕತನವನ್ನ ನೀವು ಅಭ್ಯಾಸ ಮಾಡುವಾಗ ಶಿವರಾಮ್ ಕಾರಂತ್ ಹೇಳ್ತಾ ಇದ್ದಾರೆ ಅಂತ ತಿಳ್ಕೋಬೇಕು. ಕಥೆಯನ್ನ ಶಿವರಾಮ್ ಕಾರಂತ್ ಹೇಳ್ತಾ ಇದ್ದಾರೆ. ಅವರು ಜೈಪುರಕ್ಕೆ ಹೋಗಿದ್ರು, ಅಲ್ಲಿಂದ ಬಂದಿದ್ದಾರೆ, ನಾವು ಅವ್ರನ್ನ ಎಲ್ಲಿದೆ ಹುಡುಗಿ ಬಂದ್ರಿ ಅಂತ ಕೇಳ್ತೀವಿ, ಅವ್ರಿಗೆ ಹೇಳ್ತಾ ಇದ್ದಾರೆ. ಹಂಗಂದ್ರೆ ಬೇಗ ಅರ್ಥ ಆಗುತ್ತೆ. ಇಲ್ಲಿ ಶಿವರಾಮ್ ಕಾರಂತ್ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾರೆ. ಅಲ್ಲಿ ಶಿವರಾಮ್ ಕಾರಂತ್ ಹೇಳ್ತಾರೆ, ಜಯಪುರ ನನ್ನ ಪಾಲಿಗೆ ಹೊಸದಾಗಿರ್ಲಿಲ್ಲ ಅಂದ್ರೆ ಇದೇ ಫಸ್ಟ್ ಟೈಮ್ ಹೋಗಿಲ್ಲ ಅವರು. ಇದಕ್ಕಿಂತ ಹಿಂದೆನೂ ಜೈಪುರಕ್ಕೆ ಭೇಟಿ ಕೊಟ್ಟಿದ್ದೀನಿ ಅಂತ 15 ವರ್ಷಗಳ ಹಿಂದೊಂದು ಹೋಗಿದ್ದೆ. ಈ ಬಾರಿ ನಾನು ಶ್ರೀಪತಿಯು ರೈಲಿನಿಂದ ಇಳಿದಾಗ, ಈ ಬಾರಿ ಒಬ್ಬರೇ ಹೋಗಿರ್ಲಿಲ್ಲ, ಇವರ ಗೆಳೆಯನಾಗಿರ್ತಕ್ಕಂಥ ಶ್ರೀಪತಿ, ಇವರಿಬ್ರು ಹೋಗಿ ಶ್ರೀಪತಿ ಕೇಳ್ತಾರೆ ಅವರ ಗೆಳೆಯರು ಯಾರು ಜೊತೆಗೆ ಹೋಗಿದ್ರು. ಇಬ್ರು ರೈಲಿನಲ್ಲಿ ಹೋಗ್ಬಿಟ್ಟು ರಾಜಸ್ಥಾನದ ರಾಜಧಾನಿ ಆಗಿರ್ತಕ್ಕಂಥ ಜೈಪುರದಲ್ಲಿ ಇಳಿತಾರೆ. ಬೆಳಗಿನ 11 ಗಂಟೆಯ ಬಿಸಿಲು ಬಡಿತಾ ಇತ್ತು. ಎಷ್ಟು ಗಂಟೆಗೆ ಹೋಗಿದ್ದು ಜೈಪುರ್ಗೆ ಅವರು? ಬೆಳಗ್ಗೆ 11 ಗಂಟೆ. ಮೊದಲೇ ಹೇಳಿ ಕೇಳಿ, ರಾಜಸ್ಥಾನ ಅಂದ್ರೆ ಬಿಸಿಲು ನಾಡು, ಸಂಪೂರ್ಣ ಮರಳುಗಾಡು ರಾಜಸ್ಥಾನ. ಅದಕ್ಕೆ ಅವರೆಲ್ಲ ಈ ಕಡೆ ಬಂದ್ಬಿಡ್ತಾರೆ. ಅಲ್ಲಿ ಭೂಮಿ ಬಹಳ ಬೆಲೆ ಮಾರ್ಕೊಂಡ್ಬಿಟ್ಟು ಇಲ್ಲಿಗೆ ಬಂದು ಮೈಸೂರಲ್ಲೋ, ರಾಣೆಬೆನ್ನೂರಲ್ಲೋ, ಅರಸೀಕೆರೆಯಲ್ಲೋ, ಹಾಸನದಲ್ಲೋ ದುಡ್ಡು ಕೊಟ್ಟು ದುಡ್ಡು ಇರ್ತವೆ. ದುಡ್ಡು ಕೊಟ್ಟು ಒಂದು ಅಂಗಡಿ ತಗೊಂಡು ಬಟ್ಟೆ ಅಂಗಡಿನೋ, ಕಬ್ಬಣದ ಅಂಗಡಿನೋ, ಆಟಿಕೆ ಸಾಮಾನು ಮಾಡ್ಕೊಂಡು ಆರಾಮ್ ಜೀವನ ಮಾಡ್ತಾರೆ. ನೀವು ಹಾಸನಾಗ ಹೋಗಿ ಸಿಗ್ತಾರೋ ರಾಜಸ್ಥಾನ, ಅವ್ರು ನೋಡೋದೇ ಗೊತ್ತಾಗ್ಬಿಡ್ತೀವಿ. ಗಂಡು ಮಕ್ಕಳು ಹೆಣ್ಮಕ್ಳು ಹೆಚ್ಚು ವ್ಯಾಪಾರ ಮಾಡ್ತಾವೆ. ವ್ಯವಸಾಯ ಭೂಮಿ ಎಲ್ಲ ತಗೊಳ್ಳಲ್ಲ. ಭಯಂಕರ ಬಿಸಿಲು ಬಡಿತಾ ಇತ್ತು. ಮಿತ್ರರಾದ ರೈಗಳು ನಿಲ್ದಾಣಕ್ಕೆ ಬಂದು ನಮಗಾಗಿ ಕಾದಿದ್ರು. ಇಲ್ಲಿ ಅವರ ಜೈಪುರದಲ್ಲಿ ಶಿವರಾಮ್ ಕಾರಂತರ ಸ್ನೇಹಿತರಿದ್ರು. ಯಾರ ಹೆಸರು? ರೈ. ಇವೆಲ್ಲ ಹೆಸರು ವಿವೇಕ ರೈ, ಮುತ್ತಪ್ಪ ರೈ. ಮತ್ತೆ ಮುತ್ತಪ್ಪ ರೈ ಹೆಸರು ಕೇಳಿದಿರಾ? ದೊಡ್ಡ ಡಾನು, ಮನೆ ಸತ್ತ ಬೆಂಗಳೂರಲ್ಲಿ. ಅವನು ಒಂದು ಕಾಲದಲ್ಲಿ ಗಡಗಡ ನಡುಗಿಸ್ತಾ ಇದ್ದ ಬೆಂಗಳೂರು. ಬಾಂಬೆಲಿ ಕುತ್ಕೊಂಡು ಡೀಲ್ ಮಾಡ್ತಾ ಇದ್ದ. ಕೊನೆ ಒಳ್ಳೆನಾದ. ಕೆಟ್ಟವರು ಬಡದ ಇರಕ್ಕಾಗಲ್ಲ, ಗೊತ್ತಾಯ್ತಾ? ರೋಡಿಸಮ್ ಮಾಡ್ತೀನಿ ಬಡದ ಬದುಕಲ್ಲ. ರೋಡಿ ಮುಳ್ಳೆ ಮೂಲ, ಇನ್ನೊಬ್ಬ ರೋಡಿ ಹೊಡೆದಾಕ್ತಾರೆ. ಹಂಗಾಗಿ ಅವನ್ನೆಲ್ಲ ಬಹಳ ಕೇಸಿತ್ತು. ಅವನಿಗೆ ಅವನ್ನೆಲ್ಲ ಬಿಟ್ಟು ರಾಜಿಯಾಗಿ ಒಂದು ಬೆಂಗಳೂರು ಚೆನ್ನಾಗಿದ್ದ, ಮೊನ್ನೆ ಕ್ಯಾನ್ಸರ್ ಆಗಿ ಸುತ್ತೋದ. ಈ ಯಾಕೆ ಇದು ಬಂತು ಅಂದ್ರೆ, ರೈ ಅನ್ನೋ ಹೆಸರು ಬರೋದು ನಿಮಗೆ ಮಂಗಳೂರು ಸೈಡ್. ಮುತ್ತಪ್ಪ ರೈ, ವಿವೇಕ ರೈ, ಐಶ್ವರ್ಯ ರೈ, ಇಲ್ಲಿ ಬಂತು ನೋಡಿ. ಅವ್ರಲ್ಲ ಮಂಗಳೂರು ಕಡೆಯವರು ಆ ಕಡೆ ಹೆಸರು ಇರ್ತಾರೆ. ರೈ ಎನ್ನುವಂತ ಸಹೋದರರು, ಫ್ರೆಂಡ್ಸ್, ಮಿತ್ರರು ಇವ್ರನ್ನ ಬರಕ್ಕೆ ಹೇಳಿದ್ರು. ಹಂಗಾಗಿ ಬಂದವರು ಕಾಯ್ತಾ ಇದ್ರು. ಇವ್ರನ್ನ ನಮ್ಮನ್ನು ಊರವರೆಗಿನ ಅವರ ಮನೆಗೆ ಕರೆದುಕೊಂಡು ಹೋದ್ರು. ಜೈಪುರದಿಂದ ಹೊರಗೆ ಮನೆ ಕಟ್ಟಿದ್ದಾರೆ. ಈಗೆಲ್ಲ ನಗರದಲ್ಲಿ ಹಂಗೆ ಬೆಳೀತಾ ಇರೋದು. ಅರಸೀಕೆರೆ ನೋಡ್ರಿ, ಮೊದಲು ಹಳೆ ಅರಸೀಕೆರೆ ಅಂದ್ರೆ ಲಕ್ಷ್ಮೀಪುರ ಮಾರ್ಕೆಟ್ ಅಷ್ಟೇ. ಈಗ ನೋಡಿದ್ರಿ ಜಾಜೂರು ಮುಟ್ಟಿದೆ. ಅಂದ್ರೆ ಜನಸಂಖ್ಯೆ ಜಾಸ್ತಿ ಆದಂಗೆ ಮನೆಗಳು ಜಾಸ್ತಿ ಆಗಿದೆ. ಈಗೆಲ್ಲ ಹೊಲಗಳು ಹೋದ್ವು, ಸೈಟ್ ಮಾಡಿ 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 ಮನೆ ಕಟ್ಟಿಗೆ ಹೋಗ್ತಾ ಇದ್ದಾರೆ. ನಾವು ಅರಸೀಕೆರೆ ಅಂದ್ರೆ ಅಲ್ಲಿಂದ ಹಿಡಿದು ಅಲ್ಲಿಗೆ ಹೋಗೋದು. ಆ ಕಡೆ ಮತ್ತೆ ಕೆಳಗೆಲ್ಲ ಮನೆ ಆಗ್ತಿದ್ದಾವೆ, ತೋಟ ಹೊಲ ಎಲ್ಲ ಸೈಟ್ ಆಗ್ತಿದ್ದಾವೆ. ಅದು ಅರಸೀಕೆರೆ ಹೊರಗಿರೋ. ಹಂಗೇನೆ ಜೈಪುರದಿಂದ ಹೊರಗೆ ಇವರು ಸ್ವಂತ ಮನೆ ಕಟ್ಕೊಂಡಿದ್ರು. ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಹೊರಗಡೆ 4 ಸುತ್ತಲೂ ಉಸುಬು ಹರಡಿದ್ದ ಮರುಭೂಮಿಯಲ್ಲಿ ಅವರ ಮನೆ ಇತ್ತು. ಉಸುಬು ಅಂದ್ರೇನು? ಮರಳು. ಸ್ವಲ್ಪ ಹೇಳಿದ ನಾನು, ರಾಜಸ್ಥಾನ ಅಂದ್ರೆ ಮರಳುಗಾಡು. ಅವ್ರ ಮನೆ ಊರಿಂದ ಹೊರಗೆ, ಪಟ್ಟಣದಿಂದ ಹೊರಗಿತ್ತು. ಸುತ್ತಲೂ ಬರೀ ಮರಳು. ಆ ಮರಳಿನ ಮಧ್ಯೆ ಜಾಗ ತಗೊಂಡು ಮನೆ ಕಟ್ಟಿದ್ರು. ಅಲ್ಲಿ ಮಧ್ಯಾಹ್ನ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಯಾಕೆ ಹೇಳಿ? ಆ ಮರಳಲ್ಲಿ ಪೈಪ್ ಮುಳಿರ್ತಾರೆ ನೆಲದಲ್ಲಿ. ಆ ಬಿಸಿಲಿಗೆ ಮರಳು ಕಾದಿರುತ್ತೆ. ಮರಳು ಕಾದಾಗ ಪೈಪ್ ಕಾದಿರುತ್ತೆ, ಅದರೊಳಗೆ ನೀರು. ನಮ್ಮಲ್ಲೇ ಬೇಸಿಗೆ ಕಾಲದಲ್ಲಿ ನೋಡಿ ನೀವು, ಈ ಬಿಲ್ಡಿಂಗ್ ಕಟ್ಟಿಸ್ತಾರೆ, RCC ಬಿಲ್ಡಿಂಗ್ 2 ಅಂತಸ್ತು 3 ಅಂತಸ್ತು. ಅದ್ರ ಮೇಲೆ ಸಿಂಟೆಕ್ಸ್ ಸಿಕ್ಕಿರ್ತಾರೆ. ಸಿಂಟೆಕ್ಸ್ ಬೇಸಿಗೆ ಏಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ನೀವು 10 ಗಂಟೆ ಮೇಲೆ ನೆಲ್ಲಿ ಕೆಳಗೆ ತಿರುಗಿ ಮನೊಳಗೆ ನೀರು ಹೆಂಗ್ ಬರ್ತವೆ? ಬಿಸಿ ಬರ್ತವೆ. ಯಾಕೆ ಅಂದ್ರೆ ಆ ಬಿಸಿಲಿನ ಜಳಕ್ಕೆ ಸಿಂಟೆಕ್ಸ್ ಅಲ್ಲಿ ನೀರು ಕಾದಿರ್ತವೆ. ನಾವು ನಲ್ಲಿ ತಿರುಗಿದ ತಕ್ಷಣ ಬಿಸಿನೀರು ಬರ್ತವೆ. ಇಲ್ಲೇ ಈ ಬಿಸಿಲಿಗೆ ನೀರು ಕಾಯ್ತವೆ ಅಂದ್ರೆ ಇನ್ನು ರಾಜಸ್ಥಾನದಲ್ಲಿ ಮರಳುಗಾಡಿನಲ್ಲಿ ಅಂತ ಬಿಸಿಲಲ್ಲಿ ನೀರು ಹೆಂಗ್ ಕಾಯ್ಬೇಕು?
ಅದಕ್ಕೆ ಹೇಳ್ತಾರೆ ನೀರನ್ನು ಕಾಯಿಸುವ ಅಗತ್ಯನೇ ಇಲ್ಲ. ಉಸುಬಿನ ಕಾವಿನಿಂದ ನಲ್ಲಿಯ ನೀರು ಕಾಲೇ ಬರುತ್ತಿತ್ತು. ಆ ಮರಳಿನ ಕಾವಿನಿಂದ, ಉಸುಬು ಮೀನ್ಸ್ ಮರಳಿನ ಕಾವಿನಿಂದ ನಲ್ಲಿಯಲ್ಲಿ ನೀರು ಬಿಸಿಯಾಗಿ ಬರ್ತಾ ಇತ್ತು. ನಾನೇನು ಬಿಸಿ ನೀರು ಸ್ನಾನ ಮಾಡುವವ, ಆದರೆ ನನಗೆ ಆದದ್ದು ಶ್ರೀಪತಿಗೆ ಆಗದು. ಕೆಲವ್ರಿಗೆ ಅಭ್ಯಾಸ ಇರುತ್ತೆ, ಕೆಲವರಿಗೆ ಬಿಸಿನೀರು ಸ್ನಾನನೇ ಮಾಡ್ತಾರೆ, ಇನ್ನು ಕೆಲವು ಬರೀ ತಣ್ಣೀರು ಸ್ನಾನ. ಬಿಸಿನೀರು ನೋಡ್ತಾನೆ ಅಲ್ಲ, ಎಂತ ಮಳೆಗಾಲ ಆಗಿರಲಿ ಚಳಿಗಾಲ ಆಗಿರಲಿ ತಣ್ಣೀರು ಸ್ನಾನನೇ ಮಾಡ್ತಾರೆ, ಅದರ ಅಭ್ಯಾಸ. ಈಗ ಶೀತದ ಮೈನರಾದ್ರೆ ಬಿಸಿನೀರು ಬೇಕು ಅಂತಾರೆ, ಉಷ್ಣದ ಮೈನರಾದ್ರೆ ತಣ್ಣೀರು ಬೇಕು. ಇಲ್ಲಿ ಶಿವರಾಮ್ ಕಾರಂತರಿಗೆ ಬಿಸಿನೀರು ಬೇಕು, ಆದರೆ ಅವರ ಸ್ನೇಹಿತನಾಗಿದ್ದಂಥ ಶ್ರೀಪತಿಗೆ ತಣ್ಣೀರು ಬೇಕಾಗಿತ್ತು, ತಣ್ಣೀರು ಸಿಗ್ತಾ ಇಲ್ಲ. ನೋಡಿ ಹೇಳ್ತಾರೆ ಅವರು, ನಾವು ತಣ್ಣೀರನ್ನ ಕಾಯಿಸ್ಕೊಂಡು ಸ್ನಾನ ಮಾಡಿದ್ರೆ ಅವರು ಕಾಲಿರೋ ನೀರನ್ನು ಆರಿಸ್ಕೊಂಡು ಸ್ನಾನ ಮಾಡ್ತಾರೆ. ಶ್ರೀಪತಿ ತಣ್ಣೀರು ಮೀತಿದ್ದ, ನೀರಿದ್ರೇನು ಸ್ನಾನ ಮಾಡೋದು ಅಂತ. ಹೀಗಾಗಿ ಕಾದಿದ್ದ ನೀರನ್ನು ಆರಿಸಿ ತಣ್ಣೀರನ್ನ ಸ್ನಾನ ಮಾಡಿದ. ಕಾದ ನೀರನ್ನು ಆರಿಸ್ಬಿಟ್ಟು ತಣ್ಣು ಮಾಡಿಕೊಂಡು ಮನೆಯೊಳಗೆ ತಂದು ಅದನ್ನು ಆರಿಸ್ಬಿಟ್ಟು ತಣ್ಣು ಮಾಡಿಕೊಂಡು ಆಮೇಲೆ ತಣ್ಣೀರಲ್ಲಿ ಸ್ನಾನ ಮಾಡಿದ ಶ್ರೀಪತಿ. ಅನಂತರ ಊಟ ಮಾಡಿ 1-2 ತಾಸು ವಿಶ್ರಾಂತಿ ಪಡೆದೆವು ಅವರ ರೈಮನೆಗಳಲ್ಲಿ. ಜರ್ನಿ ಮಾಡಿ ಆಯಾಸ ಆಗಿದ್ದು, ಪ್ರಯಾಣ ಮಾಡಿ ಊಟ ಮಾಡ್ತಾರೆ, 1-2 ಗಂಟೆ ರೆಸ್ಟ್ ಅಂದರೆ ಮಲಗಿಕೊಳ್ತಾರೆ, ವಿಶ್ರಾಂತಿಯನ್ನು ಪಡ್ಕೊಂಡ್ರು. ನಮ್ಮ ಮೊದಲ ಕಾರ್ಯಕ್ರಮವೆಂದರೆ ಅಂಬೇರಾಕ್ಕೆ ಹೋಗುವುದು. ಇವರ ಪ್ರವಾಸದ ಮೊದಲ ಕಾರ್ಯಕ್ರಮ ಏನು? ಅಂಬೇರ. ಯಾವುದು ಅಂಬೇರ? ರಾಜಸ್ಥಾನದ ಪೂರ್ವದ ರಾಜಧಾನಿ. ಅಂದ್ರೆ ಹಿಂದೆ ರಾಜರು ಆಳ್ವಿಕೆ ಮಾಡ್ತಾ ಇದ್ರಲ್ಲ, ಆಗ ಅಂಬೇರವನ್ನು ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ರು. ಈಗ ಜೈಪುರ ಆಗಿದೆ. ಅಂಬೇರಕ್ಕೂ ಜೈಪುರಕ್ಕೂ ಬಹಳ ದೂರ ಇಲ್ಲ, ಸುಮಾರು ಒಂದು 4-5 ಕಿಲೋಮೀಟರ್ ಅಷ್ಟೇ. ರಾಜರು ಹಿಂದೆ ಅಲ್ಲಿ ರಾಜಧಾನಿ ಮಾಡ್ಕೊಂಡು ಆಳ್ವಿಕೆ ಮಾಡ್ತಾ ಇದ್ರು, ಈಗ ಅದು ಜೈಪುರಕ್ಕೆ ಬಂದಿದೆ. ನಮ್ದು ಅಷ್ಟೇ, ಮೊದಲು ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಮೈಸೂರು ರಾಜ್ಯ ಇತ್ತು, ಮೈಸೂರು ರಾಜ್ಯ ಆಳ್ವಿಕೆ ಮಾಡ್ತಾ ಇತ್ತು. ಸ್ವತಂತ್ರ ಬಂದ ಮೇಲೆ ಬೆಂಗಳೂರು ರಾಜಧಾನಿ ಆಯಿತು. ಹೀಗೆ ಅಂಬೇರಕ್ಕೆ ಹೋಗುವುದು. ಊರ ಹೊರಗಿರುವ ನಮ್ಮ ಮಿತ್ರ ರೈಗಳಿಗೆ ಅಂಬೇರಕ್ಕೂ ಜೈಪುರಕ್ಕೂ ನಡುವೆ ಸಿಟಿ ಬಸ್ ನಡೆಯುತ್ತಿದ್ದಲ್ಲೂ ಸಹ ಗೊತ್ತಿರಲಿಲ್ಲ. ಅಷ್ಟು ದೂರ ಇದ್ರು ಇವರು ಜೈಪುರದಿಂದ. ಹೊರಗೆ ಫುಲ್ ಹೊರಗೆ ಕಟ್ಕೊಂಡಿದ್ರು. ಅವ್ರನ್ನ ಕೇಳ್ತಾರೆ, ಜೈಪುರದಿಂದ ಅಂಬೇರ ಎಷ್ಟಾಗುತ್ತೆ ಅಥವಾ ಅಲ್ಲಿ ಸಿಟಿ ಬಸ್ ಇದಾವ ಅಂತ. ಅವರನ್ನು ಗೊತ್ತಿಲ್ಲ ಅಂತ. ಹೀಗಾಗಿ ನಾವು ಟಾಂಗಾವನ್ನು ಗೊತ್ತು ಮಾಡಿಕೊಂಡು ನಗರದ ಮಧ್ಯಭಾಗದಿಂದ ಹಾದು ಹೋದೆವು. ಟಾಂಗಾ ಅಂದೇನು? ಕುದುರೆ ಗಾಡಿ, ಟಾಂಗಾ ಗಾಡಿ. ಇವತ್ತು ನೀವು ಮೈಸೂರಿಗೆ ಹೋದ್ರೆ ನೋಡ್ಬೋದು, ಇದಾವೆ. ಹಿಂದೆಲ್ಲ ಅವೇ ಸಿಟಿ ಬಸ್ ಇದ್ದಂಗೆ. ಈಗೆಲ್ಲ ಆಟೋ ಬಂದಿದ್ದಾವೆ, ಸಿಟಿ ಬಸ್ ಬಿಟ್ಟಿದ್ದಾರೆ ಒಂದ್ ಕಡೆಯಿಂದ. ಮೈಸೂರು ಅಂತ ನಗರದಲ್ಲಿ ನಾವು ಒಂದ್ ಕಡೆ ಇನ್ನೊಂದ್ ಕಡೆಗೆ ಹೋಗ್ಬೇಕು ಅಂದ್ರೆ ಅರಸೀಕೆರೆಗೆ ಹೋದಂಗಾಗತ್ತೆ, ಅಷ್ಟು ದೂರ ದೊಡ್ಡ ಸಿಟಿಗಳು ಅವು. ಅದಕ್ಕಿಂತ ಜಾಸ್ತಿನೂ ಆಗುತ್ತೆ. ಬೆಂಗಳೂರಿಗೆ ಹೋದ್ರೆ ನೀವು ಈ ಕಡೆ ತುಮಕೂರು ಬಾರ್ಡ್ರಿಂದ ಆ ಕಡೆ ಕೋಲಾರ ಬಾರ್ಡ್ರಿಗೆ ಹೋಗ್ಬೇಕು ಅಂದ್ರೆ ಒಂದು 40-50 ಕಿಲೋಮೀಟರ್ ಹೋಗ್ಬೇಕು, ಅದಷ್ಟು ಬೆಂಗಳೂರೇ. ಅದಕ್ಕೇನು ಮಾಡಿದ್ದಾರೆ, ನಗರದಲ್ಲಿ ಸುತ್ತಾಡೋದಕ್ಕೆ ಆಟೋಗಳಿದ್ದಾವೆ, ಕ್ಯಾಬ್ಗಳು, ಊಬರ್ಗಳು, ಸಿಟಿ ಬಸ್ಗಳನ್ನ ಬಿಟ್ಟಿದ್ದಾರೆ. ಅದು ಹಿಂದೆ ರಾಜರ ಕಾಲದಲ್ಲಿ ಯಾವ ವೆಹಿಕಲ್ಗಳಿರಲಿಲ್ಲ, ಟಾಂಗಾ ಗಾಡಿಗಳಿದ್ವು. ನೋಡಿ ಸಿನಿಮಾದಲ್ಲೆಲ್ಲ ಇರ್ತವೆ, ನೋಡಿರ್ತೀರಾ, ಕುದುರೆ ಗಾಡಿ, ಟಕ 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 ಗಮನ ಇರುತ್ತೆ ಗಾಡಿ, ಅದನ್ನ ಕೂರಿಸಿ ಕರ್ಕೊಂಡು ಹೋಗ್ತಾ ಇದ್ದೆ. ಅದ್ರಲ್ಲಿ ಹೋಗೋದೇ ಒಂದು ಖುಷಿ. ನೀವು ಮೈಸೂರಿಗೆ ಹೋದ್ರೆ ನೀವು ಗಾಡಿಗಳಿದಾವು, ದುಡ್ಡು ಕೊಟ್ಟರೆ ಒಂದು ದೊಡ್ಡ ಸುತ್ತರಿಸ್ತಾರೆ. ಅದ್ರಲ್ಲಿ ಹೋಗೋದೇ ಒಂದು ಖುಷಿ. ಯಾಕೆಂದ್ರೆ ಬಸ್ಸಲ್ಲಿ ಹೋಗಿ ಸಾಕಾಗಿರುತ್ತೆ, ಟಕ ಟಕ ಅಂತ ಹೋಗೋದೇ ಒಂದು ಖುಷಿ. ಗೊತ್ತು ಮಾಡಿಕೊಂಡು ನಗರದ ಮಧ್ಯಭಾಗದಿಂದ ಹಾದು ಹೋದೆವು. ಇಲ್ಲಿಗೆ ಇಟ್ಕೊಳ್ಳಿ. ಉಳಿದ ಭಾಗವನ್ನು ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿ.